ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 45ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶಯನ್ಮ, ಶ್ರೀ ಸರಸ್ವತ್ಯನ್ಮ, ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನ ಶಾರ್ಜೂಲ ಚರ್ಮಾಂ ಬ್ರಹ್ಮದ್ಯ ಸನಕಾದಿವಿ ಪರಿವರ್ತನ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಯೇ ರತಿಮದ ದೇ ಸದಾ ಯೋಗಿ. ಈ ಹಿಂದೆ 44ನೇ ಅಧ್ಯಾಯದಲ್ಲಿ ಗುರುವಿನ ಸೇವಕರಲ್ಲಿ ತಂತುಕನೆಂಬ ಒಬ್ಬನು ನಿಕಾರರಿರ್ತಾನೆ. ಅವನನ್ನು ಗುರುಗಳು ಅವನ ಸೇವೆಗೆ ಮೆಚ್ಚಿ ಒಂದಿನ ಅವನಿಗೆ ಶಿವರಾತ್ರಿ ದಿವಸ ಕ್ಷಣ ಮಾತ್ರದಲ್ಲಿ ಮಲ್ಲಿಕಾರ್ಜುನನ್ನು ಶ್ರೀಶೈಲಿ ಕರ್ಕೊಂಡೋಗಿ ಮಲ್ಲಿಕಾರ್ಜುನ ದರ್ಶನ ಮಾಡಿಸಿ ಕ್ಷಣ ಮಾತ್ರದಲ್ಲಿ ಸಂಗಮಕ್ಕೆ ಕರ್ಕೊಂಡು ಬರ್ತಾರೆ. ಅದೇ ತರಹ ಶಿವರಾತ್ರಿಯ ಮಹಾತ್ಮೆಯನ್ನು ಹೇಳಿದರು. ಶಿವರಾತ್ರಿ ದರ್ಶನ ಯಾಕೆ ಮಾಡಬೇಕಂತ, ಹಾಗೆ ವಿಮರ್ಶನೆ ಎಂಬ ರಾಜ ಮತ್ತು ಕುಮುದ್ವತಿಯ ಬಗ್ಗೆನೂ ವೃತ್ತಾಂತ ಹೇಳಿದರು. ಈಗ 45ನೇ ಅಧ್ಯಾಯದಲ್ಲಿ ನಾಮಧಾರಕ ಭಕ್ತಿಯಿಂದ ಹೇಳ್ತಾನೆ. ಗುರುಕತೆ ಕೇಳ್ತಾ ಇದ್ದರೆ ಸಾಕ್ಷಾತ್ಕಾರವಾಗ್ತಾ ಇದೆ, ಮುಂದೆ ವಿವರಿಸಿ ಅಂತ ಹೇಳಿದಾಗ ಸಿದ್ಧಮುನಿಗಳು ಹೇಳ್ತಾರೆ. ಈಗ ನರಹರಿ ಶರ್ಮನಂತೆ ಕವಿ ಇದ್ದಲ್ಲ, ಅವನ ಥರನೇ ಇನ್ನಿಬ್ಬರು ಕವಿಗಳು ಮುಕ್ತರಾದರು. ಇನ್ನಿಬ್ಬರು ಕವಿಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಎರಡನೇದವನ ಕವಿ ಅವನ ಬಗ್ಗೆ ಹೇಳ್ತಾರೆ. ನಂದಿ ಶರ್ಮ ಎನ್ನುವ ಬ್ರಾಹ್ಮಣ ಬಿಳಿ ತೊನ್ನು ವ್ಯಾಧಿ ಅವನಿಗೆ. ಅವನು ತುಳಜಾಪುರಕ್ಕೆ ಹೋಗ್ತಾನೆ ಆ ವ್ಯಾಧಿ ನಿವಾರಣೆಗೋಸ್ಕರ. 3 ವರ್ಷ ದೇವಿಯ ಉಪಾಸನೆ ಮಾಡ್ತಾನೆ. ಹಾಗೆ 3 ವರ್ಷ ಪೂಜೆ ಮಾಡ್ತಾನೆ ನಿರಂತರ ಹಗಲು ರಾತ್ರಿ. ಮತ್ತೆ 3 ದಿನ ಉಪವಾಸ ಮಾಡ್ತಾನೆ. ಉಪಾಸನೆ ಪೂಜೆ ಉಪವಾಸ ಮಾಡ್ತಾನೆ. 3ನೇ ದಿನ ಆ ದೇವಿ ಸ್ವಪ್ನದಲ್ಲಿ ಹೇಳ್ತಾಳೆ, ನೀನು ಚಂದ್ರಲಾ ಪರಮೇಶ್ವರಿಯನ್ನು ಹೋಗಿ ಆಶ್ರಯಿಸು ಅಂತ ಹೇಳ್ತಾಳೆ. ಆ ಜಗನ್ಮಾತೆ ಜಗದಂಬೆ ತುಳಜಾಪುರ. ಅಲ್ಲಿ ಚಂದ್ರಲಾ ಪರಮೇಶ್ವರಿ ಕ್ಷೇತ್ರಕ್ಕೆ ಬರ್ತಾನೆ. ಅದೇ ಪ್ರಕಾರ ಅಲ್ಲಿ 7 ತಿಂಗಳು ದೇವಿಯನ್ನು ಒಂದು ಹೊತ್ತು ಊಟ ಮಾಡಿ ದೇವಿಯನ್ನು ಪೂಜಿಸ್ತಾನೆ. ಆವಾಗ ದೇವಿ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಹೇಳ್ತಾಳೆ, ನೀನು ಗಂಧರ್ವಪುರದಲ್ಲಿ ಯತೀಶ್ವರರಿದ್ದಾರೆ, ಅವರನ್ನು ಆಶ್ರಯಿಸು ಅಂತಾಳೆ. ನಿದ್ದೆಯಲ್ಲಿರ್ತಾನೆ. ಹೇಳ್ತಾನೆ, ನಿದ್ದೆಯಿಂದ ಎದ್ದು ದೇವಿಗೆ ಅಂತಾನೆ, ನೀನು ಒಬ್ಬ ಮಾನವ ಮಾತ್ರನನ್ನು ಆಶ್ರಯಿಸುವಂತೀಯಲ್ಲ, ನಾನು ಬರ್ತಾನೆ ಇರಲಿಲ್ಲ ಅಂದರೆ ನಿನ್ನಂತ ನೀನು ಪರಾಶಕ್ತಿ ಅನ್ನೋಕೆ ನಿಂಗೆ ನಾಚಿಕೆ ಆಗಲ್ವೇ? ನೀನು ಪರಾಶಕ್ತಿ ಅಂತಾರೆ ನಿನ್ನ ಅಂತ ದೇವಿಗೆ ನಿಂದನೆ ಮಾಡ್ತಾನೆ. ಅಂದರೆ ನನ್ನ ರೋಗ ಹೋಗಿಸುವಲ್ಲಿ ನಿನಗೆ ಶಕ್ತಿ ಇಲ್ಲ ಅಂದಂಗಾಯಿತು ಅಂತಾನೆ. ನಾನು ನಿನ್ನ ಪಾದದಡಿಯಲ್ಲಿ ಪ್ರಾಣ ಬಿಡುತ್ತೇನೆ, ನಾನು ಎಲ್ಲೂ ಹೋಗಲ್ಲ ಅಂತಾನೆ. ಹಠ ಇಡ್ತಾನೆ ದೇವಿ ಜೊತೆಗೆ. ಆಗ ದೇವಿ ಮತ್ತೆ ಮರುದಿನ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ, ನೀನು ನಮ್ಮ ಆಜ್ಞೆ, ನೀನು ಇಲ್ಲಿಂದ ಹೊರಡು ಅಂತಾಳೆ. ಆಮೇಲೆ ಸ್ವಪ್ನದಲ್ಲಿ ಅಲ್ಲಿಯ ಪೂಜಾರಿಗಳಿಗೂ ಹೇಳ್ತಾಳೆ, ಅವನ ಹೊರಗಾಕಿ ಅಂತಾಳೆ, ಓಡಿಸಿ ಅಲ್ಲಿಂದ. ಪೂಜಾರಿಗಳು ಎಲ್ಲರೂ ಹೇಳ್ತಾರೆ, ನೀವು ಇಲ್ಲಿಂದ, ಅಮ್ಮ ಅವರ ಅಪ್ಪಣೆ ಆಗಿದೆ ನಂದಯ್ಯನವರೇ, ನೀವು ಇಲ್ಲಿಂದ ಹೊರಡಿ ಅಂತಾರೆ, ಇಲ್ಲದಿದ್ದರೆ ನಾವು ನಿಮ್ಮನ್ನು ಹೊರಹಾಕುತ್ತೇವೆ ಅಂತಾರೆ. 5ನೇ ದಿನ ಅವನು ಊರು ಬಿಟ್ಟು ಶಿವರಾತ್ರಿಗೆ ವೇಳೆಗೆ ಗಣಗಾಪುರಕ್ಕೆ ಬರ್ತಾನೆ. ಅಲ್ಲಿ ಕೇಳ್ತಾನೆ, ದೇವಿ ಹೇಳಿದ ಆ ಯತೀಶ್ವರರು ಎಲ್ಲಿ ಅಂತ ಕೇಳ್ತಾನೆ. ಅವರು ನಿನ್ನೆ ಶಿವರಾತ್ರಿ ದಿನ ಉಪವಾಸ ಮಾಡಿ ಇವತ್ತು ಸಂಗಮಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ಮಠದ ಹತ್ರ ಕಾಯ್ದು ಗುರುಗಳು ಬಂದು ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ತಾರೆ. ಗುರುಗಳಿಗೆ ಅಂತಾರೆ, ತಮ್ಮ ದರ್ಶನಕ್ಕಾಗಿ ಒಬ್ಬ ಬಿಳಿ ತೊನ್ನು ರೋಗದವನು ಬಂದಿದ್ದಾನೆ. ಗುರುಗಳಂತಾರೆ, ಅವನು ಸಂಶಯಾತ್ಮಕನು, ಕಳಿಸಿ ನಮ್ಮ ಮುಂದೆ ಅಂದಾಗ ಅವನ ಹೆಜ್ಜೆಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಗುರುಗಳ ಮುಂದೆ ಬರ್ತಾನೆ. ಶ್ರೀ ನರಸಿಂಹ ಸರಸ್ವತಿಯವರನ್ನು ನೋಡಿ ಅವನು ನೋಡ್ತಾರೆ ಗುರುಗಳು. ಮೊದಲು ದೇವಿಯನ್ನು ಆಶ್ರಯಿಸಿ ಈಗ ಮಾನವ ಮಾತ್ರನ ಹತ್ತಿರ ಬಂದಿದೆಯಾ ಅಂತಾರೆ. ನಂದಿ ಶರ್ಮ
ಆ ದೇವಿ ಆದೇಶದಂತೆ ಬಂದಿದೆಯಾ ನೀನು ಅಂತ ಹೇಳ್ತಾರೆ. ನಂದೀಶರ್ಮ ಪಶ್ಚಾತ್ತಾಪದಿಂದ ನಮಸ್ಕರಿಸಿ, ಸ್ವಾಮಿ ನಾನೊಬ್ಬ ಮೂಢ, ನೀವು ಮಾನವ ರೂಪದ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು, ನನಗೆ ತಿಳಿಯದೇ ಹೋತು, ನಾನು ಕ್ಷಮಿಸಿ. ನಿಮ್ಮ ದರ್ಶನದಿಂದ ನನ್ನ ಪಾಪಗಳೆಲ್ಲ ನಾಶವಾದವು. ಅಹಲ್ಯೆ ಈಗ ಜಾರತ್ವ ದೋಷದಿಂದ ಪಾಷಾಣವಾದ ಅಹಲ್ಯೆ ಶ್ರೀರಾಮ ಪಾದ ಸ್ಪರ್ಶದಿಂದ ಉದ್ಧಾರವಾದಳು. ರಾಮನ ಸ್ಪರ್ಶದಿಂದ ಕಲ್ಲಾಗಿದ್ಲು ಅಹಲ್ಯೆ, ಅವಳು ಉದ್ಧಾರವಾಗಿ ಮರುಜನ್ಮ ಪಡೆದಳು. ಮತ್ತೆ ಉದ್ಧಾರ ನನಗೆ. ಸ್ವಾಮಿ, ಮದುವೆಯಾಗಿನಿಂದ ಈ ತೊನ್ನು ರೋಗ ಬಂದ ಮೇಲೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ತವರಿಗೆ ಹೋದಳು. ನಮ್ಮ ತಂದೆ ತಾಯರು ಮನೆಯಿಂದ ಹೊರಗೆ ಹಾಕಿದರು. ನಾನು ಅನಾಥನಾಗಿ ದಿಕ್ಕಿಲ್ಲದೆ ಜಗದಂಬೆಯನ್ನು ಪ್ರಾರ್ಥಿಸಿ, ನಂತರ ಚಂದ್ರಾಂಬೆಯನ್ನು ಪ್ರಾರ್ಥಿಸಿ, ಆ ತಾಯಿ ಕೂಡ ನಾನು ಹೊರಗೆ ಹಾಕಿ ನಿಮ್ಮ ಕಡೆಗೆ ಕಳಿಸಿದ್ದಾಳೆ. ನಾನು ಬದುಕೋಕ್ಕಿಂತಲೂ ನಾನು ಇಲ್ಲೇ ನಿಮ್ಮ ಪಾದಗಳ ಅಡಿಯಲ್ಲಿ ಬಿದ್ದು ಸಾಯ್ತೀನಿ ಅಂತಾನೆ, ಪ್ರಾಣ ಬಿಡ್ತೀನಿ. ಗುರುಗಳು ಹೇಳ್ತಾರೆ, ಸೋಮನಾಥ್ ಎಂಬ ತಮ್ಮ ಪ್ರೀತಿ ಶಿಷ್ಯನನ್ನು ಕರೆದು ಹೇಳ್ತಾರೆ, ಇವನನ್ನು ಕರೆದುಕೊಂಡು ಸಂಗಮಕ್ಕೆ ಹೋಗಿ ಷಟ್ಕೂಲ ತೀರ್ಥದಲ್ಲಿ ಇವನನ್ನು ಸ್ನಾನ ಮಾಡಿಸಿ ಅಶ್ವತ್ಥವೃಕ್ಷವನ್ನು ಸೇವಿಸಿ, ಅವನ ಕಡೆ ಸೇವಿಸಿ, ಅವನು ಅದಕ್ಕೆ ಪ್ರದಕ್ಷಿಣೆ ಹಾಕಿ, ಅವನು ಉಟ್ಟ ಬಟ್ಟೆಯನ್ನು ಸುಟ್ಟು ಹಾಕಿ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಅದನ್ನು ಕರೆದುಕೊಂಡು ಹೋಗಿ ಅಷ್ಟು ಮಾಡಿಸ್ಕೊಂಡ್ಮೇಲೆ ಅದೇ ಪ್ರಕಾರ ಮಾಡ್ತಾನೆ. ಅವನು ಹೋಗಿ ಮೊದಲಲ್ಲಿ ನದಿಯಲ್ಲಿ ಮುಳುಗಿ ಹೇಳ್ತಾನೆ. ಆವಾಗ ಅವನ ಮೈ ಮೇಲಿರೋದೆಲ್ಲ ತೊನ್ನು ರೋಗ ಹೋಗ್ಬಿಡುತ್ತೆ. ಎರಡನೇ ಸರಿ ಅಶ್ವತ್ಥವೃಕ್ಷವನ್ನು ಪ್ರದಕ್ಷಿಣೆ ಹಾಕ್ತಾನೆ, ಸೇವಿಸ್ತಾನೆ. ಆವಾಗ ಸುವರ್ಣ ಛಾಯೆಯಿಂದ ಬೆಳಗ್ತಾನೆ ಅವನ ದೇಹವೆಲ್ಲ. ಅವನ ಬಟ್ಟೆಯನ್ನು ಸುಡ್ತಾರೆ, ಅದು ಬಂಜರ ಭೂಮಿಯಾಗಿ ಪರಿವರ್ತಿಸುತ್ತೆ. ಅದು ಸುಟ್ಟೋಗ್ಬಿಡುತ್ತೆ ಅಲ್ಲಿರೋದೆಲ್ಲ. ಆ ಭೂಮಿ ಚಿಕ್ಕದಷ್ಟೇ, ಎಷ್ಟು ಬಟ್ಟೆ ಇಟ್ಟಿರ್ತಾರೆ ಅಷ್ಟು. ಅವರಿಬ್ಬರು ಮಠಕ್ಕೆ ಬರ್ತಾರೆ. ಎಲ್ಲರೂ ಆಶ್ಚರ್ಯಚಕಿತರಾಗಿ ಗುರುಗಳಂತಾರೆ, ನಿನ್ನ ಕೋರಿಕೆ ತೀರಿತಪ್ಪ ಅಂತಾರೆ. ಅವನಂತಾನೆ, ತನ್ನ ದೇಹ ನೋಡಿಕೊಂಡು ಮೀನ ಖಂಡದ ಮೇಲೆ ಇನ್ನೂ ಸ್ವಲ್ಪ ಇದೆ ಅಂತ ದುಃಖಿಸ್ತಾನೆ. ಗುರುಗಳಂತಾರೆ, ನೀನು ನಮ್ಮನ್ನು ಶಂಕಿಸಿದ್ದೀಯಾ? ಸಂಶಯಾತ್ಮಕವಾಗಿ ಈ ಮಾನವ ಮಾತ್ರರಿಂದ ಏನಾಗುತ್ತೆ ಅಂತ ಸಂಶಯ ಮಾಡಿದ್ದಕ್ಕೆ ನಿನಗೆ ಅದಾಗಿದೆ. ನೀನು ಸಂಶಯವನ್ನು ದೂರ ಮಾಡ್ಕೊಂಬಂದು ಅಂತಾನೆ. ಇಲ್ಲ ಗುರುಗಳೇ, ನನ್ನ ಸಂಶಯ ದೂರವಾಗಿದೆ, ನನ್ನ ಪೂರ್ತಿ ಸಂಶಯ ದೂರವಾಗಿ ನಿಮ್ಮ ಮೇಲೆ ವಿಶ್ವಾಸ ಬಂದಿದೆ ಅಂತ ಹೇಳ್ತಾನೆ. ಅವಾಗ ಹೇಳ್ತಾರೆ, ನೀನು ಸಂಶಯ ದೂರ ಮಾಡಿಕೊಂಡು ನೀನು ಸ್ತೋತ್ರ ಮಾಡು ಅಂತಾರೆ. ಗುರುಗಳೇ, ನಾನು ಓದಿದವನಲ್ಲ, ಮಂದಬುದ್ಧಿಯವನು. ಆಗ ಗುರುಗಳು ಕರೆದುಬಿಟ್ಟು ಅವನ ಬಾಯಿಯಲ್ಲಿ ನಾಲಿಗೆ ಮೇಲೆ ತುದಿಯಲ್ಲಿ ಸ್ವಲ್ಪ ಭಸ್ಮ ಇಡ್ತಾರೆ. ತಕ್ಷಣ ಅವನಿಗೆ ಜ್ಞಾನ ವೃದ್ಧಿಯಾಗಿ ಅವನು ಸ್ತೋತ್ರ ಮಾಡ್ತಾನೆ. ಓ ಪರಮೇಶ್ವರ, ಶ್ರೀ ಗುರು, ನೀವೇ ಪರಬ್ರಹ್ಮ ಸ್ವರೂಪರು. ನೀವು ಸರ್ವಕರ್ತರು, ಸರ್ವ ಭರ್ತರು, ಅವ್ಯಯರು, ಆತ್ಮಸ್ವರೂಪರು. ನೀವೇ ಪ್ರಕೃತಿಯ ತ್ರಿಗುಣಗಳಿಂದ ಭೂತ ಸೃಷ್ಟಿ ಮಾಡಿ ಮಾಯಾವಶವಾದ ಇಷ್ಟು ವಿಸ್ತಾರವಾದ ಈ ಚರಾಚರ ಜಗತ್ತನ್ನು ಸೃಷ್ಟಿಸಿದಿರಿ. ಈ ಪ್ರಪಂಚದಲ್ಲೆಲ್ಲ ಮಾನವನೊಬ್ಬನೇ ಜ್ಞಾನಕ್ಕೆ ಪಾತ್ರನು. ಅಂತಹ ಮಾನವನು ಸಹ ದಾಟಲಾರದಂತಹ ನಿಮ್ಮ ಮಾಯೆಯಿಂದ ಭ್ರಾಂತನಾಗಿ ಸಂಕಲ್ಪವಂತನಾಗಿ ಪುಣ್ಯಗಳಿಂದ ಈ ಸಂಸಾರದಲ್ಲಿ ಭ್ರಮಿಸುತ್ತಿದ್ದಾನೆ. ಇವನು ಎಷ್ಟು ಕಲ್ಪಗಳಾದರೂ ಮಾಯೆಯಿಂದ ಹೊರಬೀಳಲಾರ. ಒಂದು ವೇಳೆ ಸತ್ಕರ್ಮಗಳಿಂದ ಊರ್ಧ್ವ ಲೋಕಗಳಿಗೆ ಹೋದರೂ ಪುಣ್ಯವ್ಯಯವಾಗುತ್ತಲೂ ಕೆಳಕ್ಕೆ ಬಂದು ಚಂದ್ರ ಮಂಡಲದಲ್ಲಿ ಬೀಳುತ್ತಾನೆ. ನಂತರ ಮಳೆಯ ಮೂಲಕ ಭೂಮಿಗೆ ಸೇರಿ ಅನ್ನವಾಗುತ್ತಾನೆ. ಆಗ ಜೀವರುಗಳಿಂದ ಭಕ್ಷಿಸಲ್ಪಟ್ಟು ರೇತ ಸ್ವರೂಪನಾಗಿ ತಾಯಿಯ ಗರ್ಭದಲ್ಲಿ ಬೀಳುತ್ತಾನೆ. ಕ್ರಮಕ್ರಮವಾಗಿ ತಿಂಗಳು ಕಳೆಯುತ್ತಾ ಅನೇಕ ಬದಲಾವಣೆ ಹೊಂದುತ್ತಾ ತಾಯಿ ತಿನ್ನುವ ಖಾರ, ಬಿಸಿ ಕೂಡಿದ ಪದಾರ್ಥಗಳಿಂದ ಬಹಳ ಬಾಧೆ ಪಡುತ್ತಾನೆ ಮಾನವ ಜನ್ಮ. ಆದರೂ ಜ್ಞಾನ ಲೋಪವಾದ್ದರಿಂದ ಪರಮಾತ್ಮನಾದ ನಿಮ್ಮನ್ನು ಸ್ಮರಿಸುವುದೇ ಇಲ್ಲ. ಆ ಗರ್ಭವಾಸವೆಂಬ ಸೆರೆಯಿಂದ ತಪ್ಪಿಸಿಕೊಂಡು ಈಚೆಗೆ ಬಂದಾಗಲೂ ಸಹ ತನ್ನ ನೋವು ಭಯಗಳನ್ನು
ಬೇರೆಯವರಿಗೆ ಹೇಳಲಾಗದೆ ಅನೇಕ ಬಾಧೆಗಳಲ್ಲಿ ಬೀಳುತ್ತಾನೆ. ಮಗು ಹುಟ್ಟಿದಾಗ ಕಷ್ಟಪಡುತ್ತೆ ಪಾಪ, ವಿನಃ ನಿಮ್ಮನ್ನು ಕುರಿತು ಜ್ಞಾನವೇ ಇರುವುದಿಲ್ಲ. ಬಾಲ್ಯವೆಲ್ಲ ಆಟಗಳಲ್ಲಿ ಕಳೆದು ಹೋಗುತ್ತದೆ. ಯೌವನದಲ್ಲಿ ಮದಿಸಿ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಕಾಮವಶನಾಗಿ ಕಳೆಯುತ್ತಾನೆ. ವೃದ್ಧಾಪ್ಯದಲ್ಲಿ ಬಲ ಕ್ಷೀಣಿಸುವುದರಿಂದ ವ್ಯಾಧಿಗಳು, ಸಂಸಾರ ಚಿಂತೆ ಅವನನ್ನು ತಳಮಳಗೊಳಿಸುತ್ತವೆ. ಅದರಿಂದ ಆಗಿ ಅಂತಿಮ ಕ್ಷಣದಲ್ಲಿ ಸಹ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ಮರಿಸದೇ ಹೋಗುತ್ತಾನೆ. ನಾನು ಕೂಡ ಈ ತರಹ ಮಾಯೆಯಲ್ಲಿ ಬಹಳ ಕಾಲ ನಿಮ್ಮನ್ನು ನೆನೆಸಲೂ ಇಲ್ಲ. ಇಂತಹ ಘೋರ ಸಂಸಾರದಲ್ಲಿ ಸಿಕ್ಕಿಬಿದ್ದು ನನಗೆ ಈ ನಿಮ್ಮ ದರ್ಶನ ಲಭಿಸಿತು. ನೀವು ನರರೂಪ ಧರಿಸಿ ಈ ವಿಶ್ವವನ್ನು ಉದ್ಧರಿಸಿದ ವಿಶ್ವಪಾಲಕರು. ಅಜ್ಞಾನಂದರಾದ ಪಾಮರರು ನಿಮ್ಮನ್ನು ಗುರುತಿಸಲಾರರು. ಸ್ವಾಮಿ, ನನ್ನನ್ನು ಈ ಸಂಸಾರ ಸಾಗರದಿಂದ ಉದ್ಧರಿಸಿ ಎಂದು ಸ್ತುತಿಸಿದ. ಆಮೇಲೆ ಪ್ರಜೆಗಳ ಕಡೆ ನೋಡಿ ಹೇಳ್ತಾನೆ, ಇಲ್ಲಿ ನಮ್ಮ ಮಧ್ಯೆ ಇರುವ ಶ್ರೀ ಗುರುಗಳು ಸಾಕ್ಷಾತ್ ಪರಮೇಶ್ವರರೇ ವಿನಃ ಮಾನವ ಮಾತ್ರರಲ್ಲ. ಇವರ ಪಾದ ಸ್ಪರ್ಶದಿಂದ ಬ್ರಹ್ಮನಿಂದ ಬರೆಯಲ್ಪಟ್ಟ ಹಣೆ ಬರವು ಬದಲಾಗಬಲ್ಲದು. ನಮಗಿಂದು ಇವರು ದೊಡ್ಡ ನಿಧಿಯಾಗಿ ಲಭಿಸಿದ್ದಾರೆ. ವಾಕ್ಕು ಮನಸ್ಸುಗಳಿಗೆ ಅತೀತವಾದ ಇವರು ಮಹಿಮೆಯನ್ನು ವರ್ಣಿಸಲು ಹೋದ ವೇದವೇ ಮೂಕವಾಯಿತು ಎಂದು ಮಾತು ಬರದೆ ಆನಂದ ಬಾಷ್ಪ ಸುರಿಸುತ್ತಾ ನಂದಿ ಶರ್ಮ ನಿಂತು ಬಿಟ್ಟ. ಗುರು ಅಲ್ಲಿದ್ದವರಿಗೆ ಬ್ರಾಹ್ಮಣರಿಗೆ ಹೇಳ್ತಾರೆ, ಇವನಿಗೆ ಕವೀಶ್ವರನೆಂಬ ಬಿರುದು ಕೊಡುತ್ತಿದ್ದೇವೆ, ಇಂದಿನಿಂದ ಇವನನ್ನು ಕವೀಶ್ವರನೆಂದು ಕರೆಯಿರಿ ಅಂತ ಹೇಳ್ತಾರೆ. ನಂದಿ ಶರ್ಮ ಎಚ್ಚೆತ್ತು ತನ್ನ ಶರೀರವನ್ನು ನೋಡಿಕೊಳ್ತಾನೆ. ಮಿಕ್ಕ ಸ್ವಲ್ಪ ವ್ಯಾಧಿ ಆ ಮೀನುಕಂಡ ಹತ್ರ ಇರುತ್ತಲ್ಲ, ಅದು ಹೊರಟೋಗುತ್ತೆ. ಮಠ ಮಾಯವಾಗುತ್ತತ್ತು ನೋಡಿ ಸ್ವಾಮಿಗೆ ನಮಸ್ಕರಿಸ್ತಾನೆ ಸಂತೋಷದಿಂದ. ನಂದಿ ಶರ್ಮ ಗುರುವನ್ನು ಸೇವಿಸುತ್ತಾ ಅವರ ಮಹಾತ್ಮ್ಯ ಹೊಗಳುತ್ತಾ ಸ್ವಾಮಿ ಸನ್ನಿಧಿಯಲ್ಲೇ ಇರುತ್ತಾನೆ. ಈಗ ಇನ್ನೊಬ್ಬರು ಕವೀಶ್ವರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಶ್ರೀ ದತ್ತಾಗುರುವೇ ನಮಃ, ಶ್ರೀಪಾದ ಶ್ರೀ ನರಸಿಂಹ ಸರಸ್ವತಿ ನಮಃ. ಇಲ್ಲಿಗೆ 45ನೇ ಅಧ್ಯಾಯ ಮುಕ್ತಾಯವಾಯಿತು. ತಾವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. 46ನೇ ಅಧ್ಯಾಯಕ್ಕೆ ಕಾಯಬೇಕಾಗಿದೆ.